ನೋಡ್ರಿ ಇಲ್ಲಿ ಹಿಟ್ಟು ಅಲ್ಲ ಹಿಟ್ಟಿಲ್ಲ ರೊಟ್ಟಿ ಬಿಡಾಕತ್ತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನೋಡಿರಿ ನಿನ್ನೆ ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ. ಟ್ರಿಪ್ಪಿನ ವಿಡಿಯೋ ಲೆಂತಿ ಆಗತ್ತಂತ ಅಂದಲ್ಲ. ಪಾರ್ಟ್ ಒಳಗೆ ಏನೇನು ಮಾಡಿವಿ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗೋ ತನಕ ಇದ್ರೊಳಗೆ ಹಾಕಿ ನೋಡಿರಿ. మరి ಏನೆಲ್ಲ ಎಂಜಾಯ್ಮೆಂಟ್ ಮಾಡಿದ್ವಿ ಅಂತ ಅದನ್ನು ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊತೀನಿ ಅಂತ. ಇಲ್ಲಿ ನೋಡ್ರಿ ಏ ಪಾಪ ಹೊಡ್ಯಾಕತ್ತಾರ ನೋಡಿ. ಹಾಂ ನಿಂದ್ರು ಬಂದೆ ನೋಡ್ರಿ. ಬಂದ ತಕ್ಷಣ ಫಸ್ಟ್ ಊಟಕ್ಕೆ ಬಂದ್ವಿ. ಹೇಳದ್ನಲ್ಲ ಟೈಮ್ ಭಾಳ ಆಗಿತ್ತು ಅಂತೇಳಿ ಅದಕ್ಕೆ ಊಟ ಮಾಡ್ಕೊಂಬಿಟ್ಟು ಇನ್ನು ಒಳಗಡೆ ಎಂಟ್ರಿ ಕೊಟ್ವಿ. ಅಂದರೆ ಸಾಯಂಕಾಲ ತನಕ ಸರಿ ಆಗತ್ತೆ ಅಂತೇಳಿ ನಾಷ್ಟಾನು ಮಾಡಿದ್ದಿಲ್ಲ ನೋಡ್ರಿ. ಬೆಳಗ್ಗೆ ಬರುವಾಗ ಮೇಡಮ್ ಪಾಪ ಎಲ್ಲರೂ ಊಟ ಮಾಡಿಲ್ಲ, ನಾಷ್ಟ ಮಾಡಿಲ್ಲ ಅಂತ ಎಲ್ಲರಿಗೆ ಆ್ಯಪಲ್ ಬಾಳೆಹಣ್ಣೆಲ್ಲ ಕೊಡಿಸಿದ್ರು. ಅಲ್ಲಿ ಹುಬ್ಳಿ ಹೋಗ ಅಲ್ಲಿಷ್ಟು ಹಣ್ಣೆಲ್ಲ ತಿಂದಿದ್ವಿ ನೋಡಿರಿ. ಊಟಕ್ಕೆ ಏನೇನು ವೆರೈಟೀಸ್ ಇದಾವೆ ಅಂತ ನೋಡುವಂತ. ಹೆಸರು ಕಾಳು ಏನೇನೋ ಐತೆ ನೋಡ್ರಿ, ಬಾಜಿ ಅದೆಲ್ಲ ಟೋಟಲಾಗಿ ಹಚ್ಕೊಂಬರ್ನ ಹೇಳ್ತಂತ. ಊಟದ ಮೆನು ಅಂತೂ ಮಸ್ತ್ ಇತ್ತು. ನಮ್ಮ ಉತ್ತರ ಕರ್ನಾಟಕದ ರೆಸಿಪಿ ನೋಡ್ರಿ. ಎಲ್ಲಾನು ಹಿಂಡಿ ಮೊಸರ 2 ಥರ ಪಲ್ಯ, ಆಮೇಲೆ ಪಾಯಸ ಮಾಡಿದ್ರು ನೋಡ್ರಿ, ಶಾವಿಗೆ ಪಾಯಸ. ಆಮೇಲೆ ಬದ್ನಿಕಾಯಿ ಬದ್ನಿಕಾಯಿ ಪಲ್ಯ ಐತೆ ನೋಡ್ರಿ. ನಮ್ಮ ಫೇವ್ರೇಟ್ ನೋಡ್ರಿ ಬದ್ನಿಕಾಯಿ ಪಲ್ಯ, ನಂಗೆ ಅಷ್ಟು. ಆಮೇಲೆ ಜುನ್ಕುದ್ ವಡಿರು ಮಾಡಿದ್ರು ನೋಡ್ರಿ. ಪಿಟ್ಲ ಅಂತಾರೆ ಕೆಲವೊಂದು ಸೈಡ್, ಅದನ್ನೂ ಮಸ್ತ್ ಇತ್ತು ನೋಡ್ರಿ. ಪಿಟ್ಲಾನು ಭಾರಿ ಆಗಿತ್ತು ನೋಡ್ರಿ. ಆಮೇಲೆ ಕಡಕ್ ರೊಟ್ಟಿನೂ ಇದ್ದು, ಆಮೇಲೆ ಚಪಾತಿ ಇದ್ದು, ಸಜ್ಜಿ ರೊಟ್ಟಿ ಇದ್ದು ನೋಡ್ರಿ, ಕಡಕ್ ಸಜ್ಜಿ ರೊಟ್ಟಿ. ಆಮೇಲೆ ಪರೋಟ ಇದ್ದು, ಎಲ್ಲ ವೆರೈಟಿ ಫುಡ್ ಮಾತ್ರ ಮಸ್ತ್ ಇತ್ತು ನೋಡ್ರಿ. ಎಲ್ಲ ಥರ ನಮ್ಮ ಸೈಡ್ ಊಟ ಅಂದ್ರೆ ಮಸ್ತ್ ಇರುತ್ತೆ. ಬರೀ ಮಸ್ತ್ ಊಟ ಮಾಡೋ. ಮತ್ತು ಆಮೇಲೆ ಇನ್ನೊಂದು ನೋಡ್ರಿ, ಇದು ಮಾಡಿಸಿದ್ರು, ಮಾದ್ಲಿ ಮಾಡಿಸಿದ್ರು ಅವರು. ಸ್ವೀಟ್ ಮಾದ್ಲಿ ನೆಕ್ಸ್ಟ್ ಟೈಮ್ ಅದ್ರ ಜೊತೆ ತುಪ್ಪ ಹಾಕಿದ್ರು. ಬಟ್ ನನಗೆ ಇಷ್ಟ ಆಗಲ್ಲ ಅಂತ ನಾನು ತೊಗೊಳಿಲ್ಲ. ಮತ್ತು ಶೇಂಗಾದ ಹೋಳಿಗೆನೂ ಇದ್ದು ನೋಡ್ರಿ. ಸ್ವೀಟ್ ಒಳಗೆ ಒಂದು 2 ಥರ ಸ್ವೀಟ್ ಇದ್ದು, ಮಾದ್ಲಿ ಆಮೇಲೆ ಶೇಂಗಾದ ಹೋಳಿಗೆ ತುಪ್ಪ. ಶೇಂಗಾದ ಹೋಳಿಗೆ ತುಪ್ಪ ಹಾಕ್ಸ್ಕೊಂಡೆ ನಂಗೆ ಇಷ್ಟ ಅಂಥೇಳಿ. ಆಮೇಲೆ ಎಲ್ಲರೂ ಊಟ ಹಾಕ್ಸ್ಕೊಂಡ್ರಿ. ಬರೀ ಊಟ ಮಾಡ್ಕೇಸಿಂದ ಎಂಟ್ರಿ ಕೊಡು. ಮತ್ತು ಒಳಗಡೆ ಈಗ ಎಲ್ಲರೂ ಊಟಕ್ಕೆ ಕೂತಾರೆ. ಆಲ್ರೆಡಿ ಊಟ ಮಾಡಕತ್ತಾರ ನೋಡ್ರಿ. ಈಗ ನಾವು ಹಚ್ಕೊಂಬಂದ್ವಿ ಇರಮ್ಮ, ನಾವು ಬರೀ ಊಟ ಮಾಡೋ. ಮತ್ತು ಕಡಕ್ ಉತ್ತರ ಕರ್ನಾಟಕ ರೆಸಿಪಿ ನೋಡ್ರಿ. ಎಲ್ಲ ಊಟ ಮಾಡತ್ತಾರ ಅವರು ಎಲ್ಲ ಫ್ರೆಂಡ್ಸ್ ಎಲ್ಲ ಆಲ್ಮೋಸ್ಟ್ ಊಟ ಮಾಡಕತ್ತಾರೆ ಈಗ. ಹಾಯ್ ಮಾಡ್ರಿ. ಎಲ್ಲ ಮುಗೀತು ನೋಡ್ರಿ. ಇಲ್ಲಿ ಬೀಡ ಕೊಡತ್ತಾರ. ಏನು ಇವತ್ತಿನ ಮೆನು ಏನಿದು ಇಷ್ಟ ಆಯ್ತಾ? ಅಯ್ಯೋ ಯಾಕೆ ಎಲ್ಲ ಎಷ್ಟು ವೆರೈಟಿ ಐತಿ, ಇಷ್ಟ ಆಗಿಲ್ಲ. ಈಕಿ ಬರೇ ನಾನ್ ವೆಜ್ ಬೇಕು. ಈಗ ಇಷ್ಟೆಲ್ಲ ವೆರೈಟಿ ಐತಿ, ಎಲ್ಲ ಹಂಗೆ ಬಿಟ್ಟ. ಹೇಳ್ರಿ ಪಟ್ ಹೇಳ್ರಿ. ಬರ್ರಿ ಬಸ್ ಹೋಗುತ್ತ. ಬರ್ರಿ ಬರೋಡ್ ಬರ್ರಿ. ಬರ್ರಿ ಸಾಕು ಬರ್ರಿ. ಎಲ್ಲರೂ ಬೇಗ ಬರ್ರಿ ಅಂತ ತಾನೇ ಕೂತಾವ. ಬಾ ಪಟ್ನೆ ಬಾ ಪಟ್ನೆ ಬಾ. ಊಟ ಎಲ್ಲ ಆಯ್ತು ನೋಡ್ರಿ. ಗೂಡ್ಸ್ ಗಾಡಿ ಒಳಗೆ ಕುರಿ ತುಪ್ಕೊಂಡು ಹೊಂಟಾರ ನಮಗೆ. ಬಟ್ಟೆ ಟ್ರ್ಯಾಕ್ಟರ್ ಸವಾರಿ ಮಾಡಕತ್ತೀವಿ ಎಲ್ಲರೂ.
ಕೂತಿದ್ದೀವ ಇಲ್ಲಿ. ಮನುಷ್ಯರು ಯಾರು ಇದು ಯಾರೋ ಗೊತ್ತಾಗಲ್ಲ ಐತಿ. ಇದು ನೋಡ್ರಿ ಎಷ್ಟು ಚಂದ ಕುಂಶಾರ ಎಲ್ಲ ಒಂಥರ ಏನೋ ಕರೆ ಕರೆ ಕೂತಂಗೆ ಅನ್ಸಾತಾವು. ಇದು ನೋಡ್ರಿ ಇಲ್ಲಿ ಕಿಟಕಿ ಒಳಗೆ ನೋಡ್ರಿ ಫುಲ್ ಏನು ರಿಯಲ್ ಆಗಿ ಕುಂತ ಥರನೇ ಅನಿಸ್ತದೆ. ಇದ್ರಾಗ ರಿಯಲ್ ಯಾರು ಫೇಕ್ ಯಾರು ಗೊತ್ತೇ ಆಗಲಾಗಿತ್ತಲೇ. ಇವ್ರು ನೋಡ್ರಿ ಫಂಕ್ಷನ್ಗೆ ಬಂದಾರ ಉತ್ಸವಕ್ಕೆ, ರಾಕ್ ಗಾರ್ಡನ್ಗೆ ಉತ್ಸವಕ್ಕೆ ಬಂದಾರ ನೋಡ್ರಿ ಉತ್ಸವಕ್ಕೆ. ಇವರೆಲ್ಲ ವೀಕ್ಷಕರು ಇವರು. ನೋ ಎಂಟ್ರಿ ಅಂತಾರ್ರಿ. ಏ ಹೂ ಹಚ್ಚದ ನೋಡಿ ಒಳಗೆ ಎಂಟ್ರಿ ಹಾಕತ್ತೀವಿ. ಸೈಡ್ 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 ಮಂಗಳೂರ್ನಾಗ ಇದ್ರಾಗ ಹೋದೆ ಅಂದ್ರೆ ಮುಗಿತ್ ನೀ ಮುಂದಿನ ಜನ್ಮದಾಗೆ ಸೇರ್ತಿ. ರೇನ್ ಡಾನ್ಸ್ ರೇನ್ ಡಾನ್ಸ್. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಮುರಿದಿತ್ತಲೇ ಅದು, ಮುರಿದಿತ್ತದು ಕುದುರೆ. ನೋಡ್ರಿ ಇಲ್ಲಿ ಹಿಟ್ಟು ಅಲ್ಲ ಹಿಟ್ಟಿಲ್ಲಾರ ರೊಟ್ಟಿ ಬಿಡಾಕತ್ತಾರ ನೋಡ್ರಿ ಇಲ್ಲಿ. ಹಾಕು ಹಿಟ್ಟು ಬಿಸ್ಕೊಂಬರು ಈಕಿ ಕೊಡೋದೇ ತೊಗೊಂಡಪ್ಪ ನೋಡು. ಒಲೆ ಕಟ್ಟಿಗಿಲ್ಲ, ಇದ್ರಾಗ ನೀರಿಲ್ಲ, ತಟ್ಟಾಗ ಹಿಟ್ಟಿಲ್ಲ ನೋಡ್ರಿ. ಇಲ್ಲಿ ಕಾಸ್ಟ್ಯೂಮ್ ತೊಗೊಂಬರ್ಬೋದಲ್ಲ. ನೋಡಿ ನಮ್ಮ ಕಾಸ್ಟ್ಯೂಮ್ ಮಾಡಲಿ. ಬ್ಯಾಡಲೇ ಆಮೇಲೆ ಹಾಡ ಕುಡ್ಸಕ್ ಬರ್ತದೆ ಮಾಡಿ ಹಂಗೆ.
ಕಾಸ್ಟ್ಯೂಮ್ ತೊಗೊಂಡು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಆಮೇಲೆ ರೇನ್ ಡಾನ್ಸ್ ಸ್ವಿಮ್ಮಿಂಗ್ ಮಾಡ್ಬೇಕು ಹೊಂಟೀವಿ. ಆಮೇಲೆ ಡ್ರೆಸ್ ಚೇಂಜ್ ಮಾಡ್ಕೊಂಬರೋ ಮತ್ತು ಚೇಂಜ್ ಮಾಡಿ ಬಂದ್ವಿ. ಏನು ಹೇಳ್ರಿ ನೀನಿದರೆ ನನದಲ್ಲಿ ಸಡಗರ ನನಗೂ ಎಲ್ಲದಕ್ಕೂ ಪರಿಹಾರ ನನ್ನಯ ನಾಳೆ ನನ್ನಯ ಮಳೆ ನನ್ನ ಎದೆಯ ಗುಣ ಕಾಯುವೆ ನಾನು ರತೆಯ ಹಾಗೆ ಜನ್ಮ
ದೂರ ನಿನ್ನನ್ನೇ ಹಾಗೆ ಉಸಿರು ಇರೋ ತನಕನೇ ನೀನಂತೆ ನೀನಂತೆ ನೀನೇ ನಾನಂತೆ ಜೀವ ಒಂದೇನೆ ಪ್ರೀ ಸಾಕ. ಫೈನಲಿ ನಮ್ದು ಸ್ವಿಮ್ಮಿಂಗ್ ಎಲ್ಲ ಮುಗಿತು ನೋಡಿ. ಸ್ವಿಮ್ಮಿಂಗ್ ಎಲ್ಲ ವಾಟರ್ದ ಗೇಮ್ಸ್ ಎಲ್ಲ ಮುಗ್ದು ನಾ ಹತ್ರ ಅಲ್ಲಿ ಹೋಗ್ಲಿ ನೋಡ್ರಿ, ಫುಲ್ ಭಯ ಆಗ್ತಿತ್ತು. ಉಳ್ಕಿದವರೆಲ್ಲ ಹೋದ್ರು. ನೆಕ್ಸ್ಟ್ ಮಾಡಿ ಡ್ರೆಸ್ ಚೇಂಜ್ ಮಾಡಿ ನೆಕ್ಸ್ಟ್ ಗಾರ್ಡನ್ ತೋರಿಸ್ತಂತ ಗಾರ್ಡನ್ ನೋಡ್ರಿ. ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಂದ್ವಿ. ಈಗ ನೆಕ್ಸ್ಟ್ ಗಾರ್ಡನ್ ನೋಡಕ್ ಹೊಂಟಿವಿ ನೋಡ್ರಿ. ನೆಕ್ಸ್ಟ್ ಹೊಂಟಿವಿ ಈಗ ಮತ್ತೆ ಟಾಂಗ ಹೊತ್ಕೊಂತೀವಿ ನೋಡ್ರಿ ಟ್ರ್ಯಾಕ್ಟರ್ ಒಳಗೆ. ಹಾಕ್ಲಿ ಆಕೆ ಜಾಗ ಬಿಡಲೆ. ಮೇಡಮ್ ನೋಡ್ರಿ, ಮೇಡಮ್ ಗಟ್ಟಿಗಿರಿ. ಈಗ ನೋಡ್ರಿ ಎತ್ತಿನ ಗಾಡಿ ಒಳಗೆ, ಎತ್ತಿನ ಗಾಡಿ ಎಲ್ಲ ಟ್ರ್ಯಾಕ್ಟರ್ ಒಳಗೆ ಕರ್ಕೊಂಬಂದ್ರು. ಈಗ ನೆಕ್ಸ್ಟ್ ಈಗ ಫ್ರೂಟ್ಸ್ ಕೊಡ್ತಾರತ್ತ, ಕಲ್ಲಂಗಡಿ ಫ್ರೂಟ್ಸ್ ತಿರುಂಬಾರಿ. ಟೈಮ್ ನೋಡಿ ತಿರುಗಿ ಎಷ್ಟು 5 ಗಂಟೆ ಆಗೇ ಬಿಡ್ತು. ಹಂಗೆ ಹಿಂಗಾಗಿ ಬರೀ ಫ್ರೂಟ್ಸ್ ತಿಂದ್ಬಿಟ್ಟು ಆಮೇಲೆ ಸ್ನ್ಯಾಕ್ಸ್ ಕೊಡ್ತಾ ಇರ್ತ. ಸ್ನ್ಯಾಕ್ಸ್ ತಿಂದ್ರೆ ಆಯ್ತು. ಬರ್ರಿ ಬಡ ಬರ್ರಿ, ಬಡ ಬರ್ರಿ. ಕಲ್ಲಂಗಡಿ ಹಣ್ಣು ತಿನ್ನೋರು ಬರ್ರಿ, ಬಡ ಬರ್ರಿ. ನೋಡ್ರಿ ಕಲ್ಲಂಗಡಿ ಹಣ್ಣು ತಿರಂಬರ್ರಿ. ಕಲ್ಲಂಗಡಿ ಫ್ರೂಟ್ಸ್ ಟೈಮ್. ಫ್ರೂಟ್ಸ್ ಯಾರಿಗೆ ಬೇಕು? ಫ್ರೂಟ್ಸ್ ಕಲ್ಲಂಗಡಿ ತಿನ್ನುವತ್ತ. ಕಲ್ಲಂಗಡಿ ಹಣ್ಣು ತಿನ್ಕೊಂಡು ನೆಕ್ಸ್ಟ್ ಇಲ್ಲೊಂದು ಗಾರ್ಡನ್ ಕರ್ಕೊಂಬಂದಾರ ನೋಡ್ರಿ. ಇಲ್ಲಿ ಸರ್ವಜೀವಿಗಳ ಶಾಂತಿಯ ತೋಟ ಅಂತ ಏನಾಯ್ತು ನೋಡಂಬರಿ. ಒಳಗೆ ಎಂಟ್ರಿ ಅಂತೂ ಹಾಕತ್ತೀವಿ. ಹ್ಯಾಪಿ ಬರ್ಡೇ ಕೇಕ್ ಗಿಫ್ಟ್. ಉತ್ಸವ ಗಾರ್ಡನ್ ಕೇಕ್ ಕಟಿಂಗ್ ಮಾಡೋದಿಲ್ಲಿ. ಮಂಕಿ ನೋಡ್ರಿ, ಮಂಕಿ ಹೆಂಗೆ ಇಟ್ಕೊಂಡು ಬಾಳೆ ನೆಚ್ಚಂದು ಇಟ್ಕೊಂಡು ಸುಲಿದ ಕಾಲಿನ ಮಂಕಿ ಸಾಲಿಗೆ ಹೊಂಟ ನೋಡಲ್ಲಿ ಮಂಕಿ. ಇಲ್ಲಿ ನೋಡಿಲ್ಲಿ ಯಶ್ ರಾಧಿಕಾ ನೋಡ್ರಿ. ಯಶ್ ರಾಧಿಕಾ ಅದಾರ. ಯಶ್ ರಾಧಿಕಾ ಮಸ್ತ್ ಫೋಟೋ ತಕೋರಿ. ಉತ್ಸವ ಗಾರ್ಡನ್ ಫ್ಯಾಮಿಲಿ ನೋಡ್ರಿ. ರಿಯಲ್ ಫ್ಯಾಮಿಲಿ ಥರನೇ ಅನಿಸ್ತದೆ ಇಲ್ಲಿ. ಆಲ್ಮೋಸ್ಟ್ ಇಲ್ಲೆಲ್ಲ ರಿಯಲೇ ಅನ್ನಿಸ್ತವೆ ನೋಡ್ರಿ ನೋಡಕ್ಕೆ. ಬಟ್ ಅಷ್ಟು ಬರೀ ಹೇಳ್ಕೊಳಂಗೇನು ಅನ್ಸಲ್ತು. ಜಾಸ್ತಿ ಬರೀ ಇವೇ ಇದಾವೆ ನೋಡ್ರಿ. ಇವ್ರು ನೋಡ್ರಿ, ಇವ್ರು ಗಿಡದಾಗ ಕೂತು ಫೋಟೋ ತಗೊಳತ್ತಾರ. ನೀನು ಗೊಂಬೆ ಮಾಡಿರಲ್ಲ ನಾನು ಕರೆಗೂ. ಇಲ್ಲೊಂದು ನೋಡಿ, ಇಲ್ಲೊಂದು ಐತೆ ನೋಡ್ರಿ ಫ್ಯಾಮಿಲಿ. ಇವ್ರ ಜೋಡಿ ನಿಂತ್ರೆ ಗೊತ್ತೇ ಆಗಲ್ಲ ಯಾರು ಅಂತ ಹೇಳಿ. ಇಲ್ಲೊಂದು ಫ್ಯಾಮಿಲಿ ಐತೆ ನೋಡ್ರಿ. ಇವ್ರು ನೋಡಿ ನೋಡ್ರಿ ಅಡ್ಡಾಡೋದೇ ಎಲ್ಲರೂ ಫುಲ್ ಫೋಟೋ ಶೂಟ್ ನೋಡ್ರಿ ಎಲ್ಲ ಕಡೆ ಗಾರ್ಡನ್ಯಾಗ. ಹಿಂಗೆ ಮತ್ತೊಂದು ನಮ್ಮ ಸುಸ್ತಾಕದ. ಮತ್ತು ಅವಾಗ ಸ್ವಲ್ಪ ಸ್ನ್ಯಾಕ್ಸ್ ಇಲ್ಲಿಕಂದ್ರೆ ಏನೋ ಚಹಾ ಕುಡಿಸ್ತತ್ತ, ಅದಕ್ಕೆ ಕುಡಿದು ನೋಡ್ರಿ ಇಲ್ಲಿ ಫೋಟೋ ಶೂಟ್ ಸ್ಟಾರ್ಟ್ ಆಗೈತೆ ನೋಡ್ರಿ. ಇಲ್ಲೊಂದು ಫೋಟೋ ನೋಡೋದು ಫೋಟೋ ಶೂಟ್. ಪಾಪು ಹಿಡ್ಕೊಂಡ ನೋಡ್ರಿ ಶ್ವೇತಾ. ಇಲ್ಲಿ ಒಂದು ಫೋಟೋ ಶೂಟ್ ಐತಿ. ಕ್ಯಾಮಲ್ ನೋಡ್ರಿ, ಕ್ಯಾಮಲ್ ಕೌ ಅದಾವು. ಎಲ್ಲ ಕಡೆ ಅಡ್ಡಾಡಿ ಸಾಕಾಗಿ ಸುಸ್ತಾಯಿತು. ಬರೀ ಇಲ್ಲಿ ಕ್ಯಾಂಟೀನ್ಗೆ ಬಂದ್ವಿ ವಾಪಸ್ ಮತ್ತೆಲ್ಲ ಮುಗಿಸ್ಕೊಂಡು. ಕ್ಯಾಂಟೀನಾಗ ಏನು ಕೊಡ್ತಾರೆ ನೋಡು ಬರ್ರಿ. ಸ್ನ್ಯಾಕ್ಸ್ ಕೊಡ್ತಾರೋ ಟೀ ಕೊಡ್ತಾರೋ ಗೊತ್ತಿಲ್ಲ. ಸ್ನ್ಯಾಕ್ಸ್ ಕೊಡತ್ತಾರ ನೋಡ್ರಿ. ಸ್ನ್ಯಾಕ್ಸ್ ಸ್ವಚ್ಛ ತೊಳೆದಿಟ್ಟಾರಲ್ಲ. ಆಗ ಬಂದಾಗ ತುಂಬಿತ್ತು ಎಲ್ಲ. ಹೆಂಗೆ ಸ್ವಚ್ಛ ತೊಳೆದಿಟ್ಟಾರ ನೋಡೋರು. ಕ್ಲೀನ್ ಮಾಡಿಟ್ಟಾರಲ್ಲ. ಸ್ನ್ಯಾಕ್ಸ್ ಟೈಮ್.
ಸ್ನ್ಯಾಕ್ಸ್ ಬರ್ರಿ ಸ್ನ್ಯಾಕ್ಸ್ ಮಾಡ ಮತ್ತು ಚೋಡಾ ತಿಂದೆ ನೋಡ್ರಿ. ಚೋಡಾ ತಿಂದೆ ಮ್ಯಾಗ ಚಹಾ ಕೊಟ್ಟಾರ, ಬಿಸಿ ಬಿಸಿ ಚಹಾ ಕುಡಿ ಬರ್ರಿ. ಬೆಳಗ್ಗೆಯಿಂದ ಒಂದೇ ಸಲ ಇದೇ ಫಸ್ಟ್ ಸಲ ಚಹಾ ಕೊಡಾತಿದ್ದು. ಮುಂಜಾನೆ ಚಾನೇ ಕುಡ್ದಿಲ್ಲ ನೋಡಿ, ಇದೇ ಫಸ್ಟ್. ನಾ ಚೋಡಾ ತಿನ್ನತ್ತಾರ ನೋಡ್ರಿ ಅವರೆಲ್ಲ. ನಂಗೆ ಚೋಡಾ ಏನು ಭಾಳ ಹೋಗಲಿಲ್ಲ, ಅದಕ್ಕೆ ನಾ ಒಂದಷ್ಟೇ ತಿಂದು ಕಿಶಿನ ಚಹಾ ಕುಡಾಕತ್ತೀನಿ ನೋಡ್ರಿ. ಕೊಡ್ರಿ ಹುಂಚಿಕಾಯಿ ಕೊಡತ್ತಾರ ನೋಡ್ರಿ. ನೋಡ್ರಿ ಚಹಾ ಚೋಡಾ ತಿಂದ ಹುಂಚಿಕಾಯಿ ಕೊಟ್ರ. ಹುಂಚಿಕಾಯಿ ತಿನ್ನೋದು ಮತ್ತೆ. ಬರ್ರಿ ಕತ್ಲೈತ್ ಬರ್ರಿ, ಬಡ ಬರ್ರಿ. ಫಾಸ್ಟ್ ಕತ್ಲಾಯ್ತು. ಥಂಡಿ ಚಾಲು ಆಯ್ತು ಈಗ. ಫಾಸ್ಟ್ ನೋಡ್ರಿ ಕಬಡ್ಡಿ ಆಡತ್ತಾರ ಗಾರ್ಡನ್ಯಾಗ. ಕಬಡ್ಡಿ ನಾ ಕತ್ಲಾಯ್ತು ನಮ್ದು. ನಾ ಲೇಟಾಗಿ ಬಂದಿದ್ದಕ್ಕೆ ನೋಡ್ರಿ, ಎಲ್ಲ ಲೇಟಾಗಿ ಆಗತ್ತಾವ. ಲಾಸ್ಟ್ ಇನ್ನೊಂದೇನೋ ಗಾರ್ಡನ್ ತೋರಿಸ್ತೇನೆ ಅಂದಾರ, ಅದು ಮುಗಿಸ್ಕೊಂಡ್ರೆ ಮುಗೀತು, ಬಿಟ್ಬಿಡ್ತೀವಿ ಸುಸ್ತಾಗಿ. ಟ್ರಿಪ್ ಅದು ಪ್ಲ್ಯಾನ್ ಇತ್ತು, ಕಡೆಗೂ ಫಿನಿಶ್ ಆಯ್ತು ನೋಡ್ರಿ, ಕಂಪ್ಲೀಟ್ ಆಯಿತು ನೋಡ್ರಿ. ಇಲ್ಲೊಂದು ಏನೋ ತೋರಿಸ್ತಾರಂತ ಗಾರ್ಡನ್, ಇಲ್ಲೆಲ್ಲ ಮಸ್ತ್ ಇರ್ತಾವೆ ನೋಡ್ರಿ. ಎಲ್ಲ ಪೂರ್ತಿ ಫಾಸ್ಟ್. ಏನದಿಲ್ಲ ಒಳಗೆ ಬೂತ್ ಏನೈತಾನೆ ಇದು? ಏನೇನೋ ಅದ ನೋಡ್ರಿ, ಕತ್ಲಾಗ್ಬಿಟ್ಟೈತಲ್ಲ ಹಂಗಾಗಿ. ನೋಡ್ರಲ್ಲಿ ಫುಲ್ ಸೇಮ್ ಮ್ಯಾರೇಜ್ ಹಾಲ್ ಇರ್ತಿತ್ತಲ್ಲ ಹಂಗೆ ಐತೆ ನೋಡಿದು. ನೋಡ್ರಿ ಇಲ್ಲಿ ಸೇಮ್ ಮ್ಯಾರೇಜ್ ಅದಾರುತ್ತೆ. ಹೆಂಗೆ ಮಾಡ್ಯಾರ ನೋಡಿ ಅರೇಂಜ್ಮೆಂಟ್ ಎಲ್ಲ. ಮದುವೆ ಅರ್ಶನದ್ದು ಯಾರ್ಯಾರ್ದದ ಮದುಮಕ್ಳು, ಯಾರಿಗೆ ಗೊತ್ತು. ಹಾಂ ಫೋಟೋ ಕ್ಲಿಕ್ ನೋಡ್ರಿ, ಫೋಟೋ ಕ್ಲಿಕ್. ನೋಡಿಲ್ಲ ಸೇಮ್ ಮನೆ ಇದ್ದಂಗೆ ಐತೆ ನೋಡಿದ್ದು. ಆಫೀಸ್ ರೂಮ್ ಐತಿ, ಏನೈತಿ ನೋಡಿಲ್ಲ. ಫುಲ್ ಹಳ್ಳಿ ಮನೆಗಳು, ಏನು ಕರೆ ನಿಜವಾದ ಮನೆಗಳು ಇದ್ದಂಗೆ ಅದಾವ ನೋಡಿಲ್ಲ. ಇಲ್ಲಿ ನೋಡ್ರಿ ಅಂಗಡಿ ನೋಡಿ, ಅಯ್ಯ ಅಲ್ಲಿ ನೋಡಲ್ಲ ಹಾಯ್ ಮಾಡತ್ತಾರ. ನೋಡಿ ಕರೆ ನೆನೆಸ್ತು ನೋಡ್ಲಿ. ಹಾಂ ಒಂಥರ ಫುಲ್ ಇದನ್ನೇ ಅನಿಸ್ತಾವ. ನೋಡಿ ಸೇಮ್ ಒಂದು ಹಳ್ಳಿಗೆ ಬಂದಂಗೆ ಆದದು. ಏವ ಇಲ್ಲ ಜೋಕಾಲಿ ಆಡತ್ತಾರ ನೋಡಿ ಇಲ್ಲಿ. ಇವ್ರು ಹಾಡ ಕೇಳಕತ್ತಾರ. ಹೌದ್ಲ ಪಾಪು ಒಳಕತ್ತೈತಿ. ಒಳಗಲ್ಲಿ ಒಲಿಗೆ ಹಚ್ಚಿ ರೊಟ್ಟಿ ಮಾಡತ್ತಾರ. ಇಲ್ಲಿ ತೊಟ್ಟಲ್ದಾಗ ಇವು ಆ ಮನುಷ್ಯ ನೋಡ್ರಿ ಸೇಮ್. ನೋಡಿ ಸೇಮ್ ಆಕಳನೇ ಇವು. ಎಮ್ಮಿ ಅದ ಬರಿಲ್ಲ, ಎಮ್ಮಿಗಳು ಒಲ್ಲಪ್ಪ. ನಂಗೆ ಎಮ್ಮೆ ಹಾಲು ಇಡಕ್ಕೆ ಬರಲ್ಲ. ನೋಡಿ ಎಮ್ಮಿಗಳು ಹೆಂಗದಾವ, ಕರೆ ಎಮ್ಮೆ ಇದ್ದಂಗೆ ಇದಾವ. ಮುಗೀತು ನೋಡಿ ಲಾಸ್ಟ್ ಎಲ್ಲ ಮುಗಿಸ್ಕೊಂಡು ಹೊರಗೆ ಎಕ್ಸಿಟ್ ಹಾಕತ್ತೀವಿ ನೋಡ್ರಿ. ಫೈನಲ್ ಆಗಿ ಮಸ್ತ್ ಐತೆ ನೋಡಿದ್ದು ವ್ಯೂ.
ಫೋಟೋ ತೆಗ್ದಿನ ವಿಡಿಯೋ ಮಾಡತ್ತೀನಿ. ನೋಡ್ರಿ ಎಷ್ಟು ಚಂದ ಐತಿ. ಬಳಿ ಉಡ್ಸಾಕತ್ತಾರ ಬಳಿಗಾರ. ಇಲ್ಲ ನೋಡ್ರಿ ಇಸ್ತ್ರಿ ಹೆಂಗ್ ಕೊಡತ್ತಾರ. ನೋಡಲ್ಲಿ ಎಷ್ಟು ಬೆಂಕಿ ಹತ್ತಿತಿ. ಇವ ಹುಡುಗ ಕರೆ ಕರೆ ಕೂತಂಗ ಕಲ್ ಕಟ್ಟಾಕತ್ತಾರ. ತಗಡಿನ ತುತ್ತೂರಿ ಹಾಡಾಡತ್ತಾರ ಅವ್ರು. ಕಾಸಿಗೆ ಕೊಂಡನು ಕಸ್ತೂರಿ ಅಂತೇಳಿ. ಕಾಲ್ ತಕೊಳತ. ಏಯ್ ಇದು ನಾಯಿ ಕರೆ. ಇವ ಮನುಷ್ಯರು ಕರೆ ಕರೆ. ಈಗ ಕ್ವಿಕ್ ರಿಲೀಫ್ ಲೈಫ್ ಇಲ್ಲ, ಅವಾಗ ಲೇಟ್ ಹಾಕಿತ್ತು ಅದು ಲೈಫ್ ಇತ್ತು. ಕರೆ ಕರೆ ನಾಯಿ ಮಾಡ್ತೀಯ. ಇವಾಗ ಕರೆ ಕರೆ ನಾಯಿ ಅನಿಸ್ತದಲ್ಲಿ ಒಂದಿಟ್ಟು ಈಗ ಒಂದಿಷ್ಟು ಬರ್ಕ ಅನ್ಸಲ್ಲ. ನಾ ಆ್ಯಕ್ಚುಲಿ ಹೋಗುವಾಗ ಕರೆ ಕರೆ ಇವ್ರು ಮತ್ತೆ ಮಿಸ್ ಹಾಕಿ ನೋಡಿ ನಾವು. ಅಲ್ಲ ನೀ ಮಿಸ್ ಆದಂಗೆ ನಾನು ಈಗ ಅದೇ ಐತೆ ಮಾಡಿ ಇಲ್ಲೇ ನೋಡ್ರಿ. ನಮ್ದು ಬಾಗೇವಾಡಿ ಸಂತೆ ಐತೆ ನೋಡ್ರಿ. ಏದಕ್ಕ ಆದ್ರೆ ಅವರು ಇದು ನಿಜವಲ್ಲ, ಆದ್ರೂ ನಿಜ ಆಗತ್ಲೇನೆ ಕಾಣಿಸ್ತಾ ಇದೆ. ಸೇಮ್ ಟು ಸೇಮ್. ನೋಡ್ರಿ, ಯಾರಿಗಾದ್ರೂ ಎತ್ತು ಕುರಿ ಬೇಕಾದ್ರೆ ಇಲ್ಲಿ ರಾಕ್ ಗಾರ್ಡನ್ಗೆ ಬಂದ್ಬಿಡಿ. ಇಲ್ಲಿ ನೋಡಿ ಸೇಮ್ ಟು ಸೇಮ್ ಹೆಂಗೆ ಮಾಡ್ತಾರೆ. ಉಗುರು ಕಟ್ ಮಾಡತ್ತಾರ ಅದಕ್ಕೆ ನೀಲ್ ಮಾರ ಐತಿ ಇಲ್ಲಿ ಉಗುರು ಕಟ್ ಮಾಡ್ತೇವೆ ನೋಡ್ರಿ. ಇಲ್ಲಿ ಕಾಯಿಪಲ್ಲೆ ಮಾರ್ಕೆಟ್. ಕ್ಯಾಬೇಜ ಫ್ಲವರ್ ನೋಡ್ಲಿ ಎಷ್ಟು ಫ್ರೆಶ್ ಅದಾವ. ಮೂಲಂಗಿ, ಕ್ಯಾಬೇಜ, ಕಾಯಿಪಲ್ಲೆ ಯಾರಿಗೆ ಬೇಕಾದ್ ಬರ್ರಿ. ರಾಕ್ ಗಾರ್ಡನ್ ಬರ್ರಿ. ಹಾಂ ಸುಸ್ತಾಗಿ ನೋಡ್ರಿ. ಕತ್ಲೇ ಬಿಡ್ದೆ ಪೂರ. ಓ ಫೈನಲಿ ಗಾಡಿ ಹತ್ತಾಕತ್ವಿ. ರಾಕ್ ಗಾರ್ಡನ್ ಬಾಯ್ ಬಾಯ್ ಹೇಳಿ. ಇನ್ನು ನೋಡ್ರಿ ಎಲ್ಲ ಫ್ರೆಂಡ್ಸ್ ಕೂಡಿ ಅವ್ರ ಹಸ್ಬೆಂಡಿಗೆ ಫೋನ್ ಹಚ್ಚಿದ್ದು ಲವ್ ಯು ಅಂತ ಅನ್ನೋದು ಫಸ್ಟ್ ಟೈಮ್ ಅನ್ಕೊಡ್ತೀವಿ. ಕೆಲವೊಬ್ರು ಅಂತಿರ್ತಾರೆ, ಕೆಲವೊಬ್ರು ಅಂತಿರಲ್ಲ. ಲವ್ ಯು ಅಂತ ಅನ್ನೋದು ಅವ್ರು ಏನು ರೆಸ್ಪಾನ್ಸ್ ಮಾಡ್ತಾರೆ ಅದನ್ನ ಎಲ್ಲರ ಮುಂದೆ ಓಪನ್ ಸ್ಪೀಕರ್ ಇಟ್ಟಾಗಿ ತೋರ್ಸಾಕತ್ತಾರೆ ನೋಡ್ರಿ. ಅದೊಂದು ಎಲ್ಲರಿಗೂ ಕ್ಯೂರಿಯಾಸಿಟಿ, ಯಾರ ಹಸ್ಬೆಂಡ್ ಏನು ಅಂತಾರೆ, ಏನು ರಿಪ್ಲೈ ಮಾಡ್ತಾರಂತ. ಕೆಲವೊಬ್ರು ನೋಡ್ರಿ ಏನೇನೋ ಅಂದರು, ಏನಂದ್ರೆ ವಾಪಸ್ ರಿಪ್ಲೈ ಕೊಟ್ಟು ಲವ್ ಯು ಟು ಅಂತ. ಕೆಲವೊಬ್ರು ಏನು ಇವತ್ತೇ ಇಷ್ಟು ಲವ್ ಬಂದಿತ್ತಿಲ್ಲ ಎಲ್ಲರೂ ಫ್ರೆಂಡ್ಸ್ ಜೊತೆ ಇದ್ದಾಗ ಅಂತ ಕೆಲವೊಬ್ರು ಅಂದರು. ನೋಡೋಣ ಯಾರು ಏನೇನು ಅಂತಾರೆ ಎಲ್ಲ ಕೇಳಿಸ್ಕೊಳತ್ರಿ ನೀವು ಇಷ್ಟು. ಯಾವುದು ನಮ್ಮ ಬಾಯಿಲೆ ಹೇಳಕ್ಕೆ ಆಗಲ್ಲಪ್ಪ. ನನಗೆ ಬರಲ್ಲ ಆಗೈತಿ ಇಲ್ಲಪ್ಪ. ಏನತ್ತ ಏನೈತಿ ಏನಂದ್ರು ಮುಂದೆ ಮಾಡ್ತೀನಿ. ಬಾಯ್ ಬಾಯ್ ಬಾಯ್. ಇಲ್ಲಿ ಮೇಡಮ್ ನೋಡ್ರಿ ಎಲ್ಲರಿಗೂ ಊಟ ಮಾಡಿಸ್ತಾರಂತ ಇಲ್ಲಿ ನರಗುಂದೊಳಗೆ ಸ್ಟಾಪ್ ಮಾಡ್ಯಾರ. ಊಟಕ್ಕೆ ಬಂದಿ ನೋಡ್ರಿ ಎಲ್ಲರೂ.
ಎಲ್ಲರೂ ಊಟ ಮಾಡಾಕತ್ತೀವಿ ನೋಡ್ರಿ. ಮೇಡಮ್ ಪಾರ್ಟಿ ಕೊಡಾಕತ್ತಾರ ಎಲ್ಲರಿಗೆ. ಭಾಳ ದಿನ ಆಯ್ತು ಅವಾಗಿಂದ ಹೇಳಾಕತ್ತಿದ್ರು ಊಟ ಮಾಡಿಸ್ತೀವಿ ಅಂತೇಳಿ. ಫೈನಲಿ ಇವತ್ತು ನೋಡ್ರಿ ಊಟ ಮಾಡ್ಸತ್ತಿದ್ದು ನೋಡ್ರಿ. ಎಲ್ಲರೂ ಊಟ ಮಾಡತ್ತಾರ. ಊಟ ಮಾಡೋರು ಭಾಳ ಮಂದಾಗಲಿ ಫ್ರೆಂಡ್ಸ್. ನೋಡಿ ನಾನಿವಾಗ ಟ್ರಿಪ್ಪಿಂದ ನಾವು ಯಾವೂರು ಹುಬ್ಳಿಯಿಂದ ನರಗುಂದಗೆ ಬಂದು ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ರೆಸಾರ್ಟಲ್ಲಿ ಊಟ ಮಾಡ್ತಾ ಇದ್ದೇವೆ. ಇವಳು ನೋಡಿ ಫುಲ್ ಡಯಟಲ್ಲಿ ಇದ್ದಾಳೆ. ನನ್ನ ಫ್ರೆಂಡ್ ಬಂದುಬಿಟ್ಟು ಒಂದೇ ರೊಟ್ಟಿ ಪನ್ನೀರ್ ಮತ್ತು ಒಂದು ಆನಿಯನ್ ಮತ್ತು ಸುಧಾ ಅಂತ ಹೇಳ್ಬಿಟ್ಟು ನನ್ನ ಲಾಗರು ಊಟ ಮಾಡಲ್ಲ ಅಂತ ಹೇಳ್ಬಿಟ್ಟು ಸಾರಿ ತಿಂತಾ ಇದ್ದಾಳೆ. ನೋಡಿ ಫ್ರೆಂಡ್ಸ್ ಹೆಂಗೆ ತಿಂತಾ ಇದ್ದಾಳೆ. ಇದು 3 ರೌಂಡ್ ತಿಂತಾ ಇದ್ದಾಳೆ ಅವಳು. ಇವಳು ಬಂದುಬಿಟ್ಟು ಮುತ್ತಮ್ಮ ಅಂತ ಹೇಳ್ಬಿಟ್ಟು ಊಟನೇ ಬೇಡ ಹೇಳಿ 4 ತಂದೂರಿ ತಿಂದಿದ್ದಾಳೆ ಫ್ರೆಂಡ್ಸ್. ಫೇವ್ರೇಟ್ ಟೀಚರ್ ಬಂದ್ಬಿಟ್ಟು ನನ್ನ ಹೊಟ್ಟೆ ಇವತ್ತು ಫುಲ್ ಮಾಡಿದ್ದಾರೆ. ಭಾಗ್ಯನ್ಗೆ ಫುಲ್ ಖುಷಿಯಾಗಿಬಿಟ್ಟಿದೆ ಫ್ರೆಂಡ್ಸ್. ನೋಡ್ರಿ ರಾತ್ರಿ 2:30 3 ಗಂಟೆ ಆಯ್ತು. ಈಗ ಬಂದ್ವಿ. ಅಂಬೇಡ್ಕರ್ ಸರ್ಕಲ್. ಬಾಯ್ ಹೋಗ ಸರಿ ಅಂಬೇಡ್ಕರ್ ಸರ್ಕಲ್ ಆ ಕಡೆ ಹೋಗಿ ಅನ್ಕೊಂಡ್ಬಿಟ್ಟೆ. ನೀವು ಸೈಡ್ ಸರಿ ಇಲ್ಲ ಹ್ಯಾಂಗ ಹೋಗ್ಬೇಕು? ಯಾರು ಹೇಳಿದ್ರಲ್ಲ ಯಾರು ಹಾಯ್ ಎಲ್ಲ ಬಾಯ್ ಶ್ವೇತಾ ಬಾಯ್ ಕೆಲಸ ಯಾಕಂತ ಎಲ್ಲರಿಗೆ ಬಾಯ್ ಫೈನಲಿ ಟ್ರಿಪ್ ಮುಗಿತು ನೋಡ್ರಿ. ರಾತ್ರಿ 3 ಗಂಟೆಗೆ ಬಂದು ತಲುಪಿ ಬಸವನ ಬಗೆಯವ್ರಿಗೆ ಎಲ್ಲ ಅಲ್ಲಲ್ಲೇ ಇಳ್ಕೊಳಕತ್ತಾರ. ಈಗ ನಾವು ಲಾಸ್ಟ್ ನಾವೇ ಇಳ್ಕೊ ಕಾಸು ಹೋಗ್ರಿ. ಮೂವಾಗ್ರ ಫೋನ್ ಹಚ್ಬೇಕಿಲ್ಲೇ ಬಾ ಅಂದೇನೆ. ಲಾಸ್ಟ್ 3 ಗಂಟೆಗೆ ನಾನೇ ಫೈನಲಿ ನೋಡ್ರಿ ಹಂಗಿಂಗೆ ಮಾಡಿ ರಾತ್ರಿ 3 ಗಂಟೆಗೆ ಬಂದು ಮನೆಗೆ ಮುಟ್ಟಿದ್ವಿ. ಇವತ್ತಿನ ಲಾಗ್ ಅಂದ್ರೆ ಫುಲ್ ಎಂಜಾಯ್ಮೆಂಟ್ ಇತ್ತು ನೋಡ್ರಿ. ಆದ್ರೆ ಬಸ್ ಮಾತ್ರ ಭಾಳ ಸ್ಲೋ ಬತ್ತು ನೋಡ್ರಿ. ಅದಕ್ಕೆ ಎಲ್ಲರೂ ಬಸ್ಸಿನಾಗ ಬೈಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಒಟ್ಟು ಎಣ್ಣೆ ಆಗಲಿ ಒಟ್ಟು ಎಲ್ಲರೂ ಕೂಡಿ ಒಂದು ಏನು ನೋಡಿದ್ವಿ ಬಿಟ್ಟು ಗೊತ್ತಿಲ್ಲ. ಎಲ್ಲರೂ 20 ವರ್ಷದ ಬಳಿಕ ಎಲ್ಲರೂ ಕೂಡಿ ಒಂಥರ ಟೈಮ್ ಪಾಸ್ ಮಾಡಿ ಎಲ್ಲರದು ಹಂಚ್ಕೊಂಡ್ವಿ, ಶೇರ್ ಮಾಡ್ಕೊಂಡ್ವಿ. ಇಷ್ಟು ವರ್ಷ ಇಲ್ಲಾರ್ದು ಬಾಂಧವ್ಯಗಳು ಇನ್ನೊಂದು ಸ್ವಲ್ಪ ಜಾಸ್ತಿ ಆಯ್ತು ನೋಡ್ರಿ. ಯಾಕಂದ್ರೆ ಆಫ್ಟರ್ ಲಾಂಗ್ ಇಯರ್ ಎಲ್ಲ 20 ವರ್ಷದ ಮೇಲೆ ಎಲ್ಲರೂ ಕೂಡಿದ್ವಿ. ಎಲ್ಲನೂ ಶೇರ್ ಮಾಡ್ಕೋದಾಲಿ ಮಾತಾಡೋದಾಲಿ ಮಸ್ತ್ ಅನ್ನಿಸ್ತು ನೋಡ್ರಿ. ಒಂಥರ ಖುಷಿ ಆಯಿತು. ಡೈಲಿ ಇದ್ದಿದ್ದೆ ಇವೆಲ್ಲ ಇದೇ ಇರ್ತಾವೆ. ಅಟ್ಲೀಸ್ಟ್ ಇನ್ನು ಮ್ಯಾಗಿನ 1 ವರ್ಷಕ್ಕೆ ಒಂದ್ಸಲ ಈ ಥರ ಎಲ್ಲರೂ ಫ್ರೆಂಡ್ಸ್ ಜೊತೆ ಕೂಡಿ ಟ್ರಿಪ್ ಹೋಗ್ಬೇಕಂತ ಅನ್ಕೊಂಡಿವಿ. ಏನಾಗುತ್ತೆ ಗೊತ್ತಿಲ್ಲ. ನಮ್ಮ ಮೇಡಮ್ ನೋಡ್ರಿ ಭಾಳ ಅಂದ್ರೆ ಭಾಳ ಸಪೋರ್ಟಿವ್ ಆಗಿದ್ರು. ನಮ್ಮ ಮನೆಯೊಳಗೆ ಯಾರೋ ನಮ್ಮ ತಾಯಿಯವ್ರು ನಮ್ಮ ಜೊತೆ ಇದ್ದರು ಆ ಥರ ಫೀಲ್ ಬರ್ಸುತ್ತೆ ನಮ್ಗೆ. ನಮ್ದೆಲ್ಲ ಕೇರ್ ತೊಗೊಳೋದಾಲಿ, ನಮ್ಮೆಲ್ಲ ಬಂದು ಬಸ್ಸಿಗೆ ಹತ್ಸೋದಾಲಿ, ನಮ್ಮ ಹುಡ್ಕಾಡ್ಕೊಂಡು ಹೋಗೋದಾಲಿ, ಅವರೆಲ್ಲ ನಮ್ಗಿಂತ ದೊಡ್ಡವರಲ್ಲ. ಹಾಗಾಗಿ ಅವ್ರದ್ದು ಏಜ್ ನೋಡಿದ್ರೆ ಅವ್ರಿಗೆ ಒಂದು ಕಡೆ ಸೀಟ್ನಾಗ ಕೂತು ನಮಗೆ ಹೇಳ್ಬೇಕು ಅವ್ರು. ಬಟ್ ಹಂಗೆ ಮಾಡಲ್ಲ. ಅವ್ರು ನಮ್ಮ ಹಿಂದೆ ಇಟ್ಕೊಂಡು ನಮಗೆಲ್ಲ ಕೇರ್ ಮಾಡಿಕೊಂಡು ನಮಗೆ ಅವ್ರು ಮುಂದೆ ಹೋಗಿಸಿ ಆಮೇಲೆ ಲಾಸ್ಟಿಗೆ ಬಂದು ಅವ್ರು ಸೀಟಿಗೆ ಕುಂತು ಅವ್ರು ನಮ್ಮ ಸಂಬಂಧ ಡ್ರೈವರ್ ಅವ್ರು ನಿದ್ದೆ ಮಾಡ್ತಾರಂತೇಳಿ ಮುಂದೆ ಕೂತ್ಕೊಂಡು ನಮ್ಮ ಸಂಬಂಧ ಕಾಯ್ದು ಭಾಳ ಕೇರ್. 1 ಸೆಕೆಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಮ್ಗೆ ಈ ಥರ ಪ್ರೀತಿ ಕೊಟ್ಟಿದ್ದಕ್ಕೆ ನೀವು ಒಂಥರ ಭಾಳ ಖುಷಿ ಆಯ್ತು ನೋಡ್ರಿ. ನಮಗೆಲ್ಲ ಇಷ್ಟು ಕೇರ್ ತೊಗೊಂಡು ಕರ್ಕೊಂಡು ಹೋಗಿ ಇದು ಮಾಡಿಸಿದಕ್ಕೆ ಹೆಣ್ಮಕ್ಳು ತಂತಿರಲ್ಲ ಒಂಥರ ಫುಲ್ ಖುಷಿ ಆಯ್ತು ನೋಡ್ರಿ. ನಮ್ಗೆ ಒಂಥರ ಮೆಮೊರೇಬಲ್ ಆಯ್ತು ಇವತ್ತು. ಮುಂದೆ ಹೊಕ್ಕಿ ಹೋಗ್ಬಿಡ್ತೇವೆ ಗೊತ್ತಲ್ಲ. ಇದು ಮಾತ್ರ ಭಾಳ ಖುಷಿ ಆಯಿತು. ಹೇಳೋಕ್ಕೆ ಖುಷಿ ಆಗುತ್ತೆ. ಬರೀ 3 ಗಂಟೆಗೆ ಹೋಗಿ ಮಕ್ಕೋತೀನಿ. ಇವತ್ತಿಲ್ಲ ಇಲ್ಲಿಗೆ ಏನು ಮಾಡ್ತೀನಿ ಇವತ್ತಿನ ನೋಡಿ. ಯಾರಿಗೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್.